Hi dear children. In the earlier classes we have discussing about commutative property of whole numbers and integers. So now we will going to discussing about commutative property of rational numbers. ಅದರಲ್ಲಿ ಫಸ್ಟ್ ಒನ್ ಅಡಿಷನ್ ಚೆಕ್ ಮಾಡೋಣ. ಓಕೆ, ಸೊ ಕಾಮ್ಯುಟೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ಅಡಿಷನಲ್ಲಿ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅಡಿಷನ್, ಸೊ a ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು right hand side ಆಗಬೇಕು. So suppose we take example, any two rational number a is 1 by 2 and b is suppose 4 by 2. Rational number means in the form of p by q. q is greater than 0, q not equal to 0. okay, p by q form alide. So check ಮಾಡಿ, so equation ಗೆ apply ಮಾಡಿ. So a is 1 by 2 plus p is 4 by 2 is equal to b is 4 by 2 plus a is 1 by 2. okay, so first left hand side ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಏನು ಮಾಡಬೇಕು, ಅಡಿಷನ್ ಇದ್ದರೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಡಿನಾಮಿನೇಟರ್ ಇಸ್ ಸೇಮ್, ಎಲ್ ಸಿ ಎಮ್ ತೆಗೆಯೋ ಅವಶ್ಯಕತೆ ಇಲ್ಲ, ರೈಟ್ ಟು ಆ್ಯಸ್ ಇಟ್ ಈಸ್. ನ್ಯೂಮರೇಟರ್ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಅಡಿಷನ್ ಸಿಂಬಲ್ ಇದೆ, ಅಡಿಷನ್ ಇರೋದ್ರಿಂದ ಆ್ಯಡ್ ಮಾಡ್ತಾ ಇದ್ದೀವಿ. 1 ಪ್ಲಸ್ 4. ಓಕೆ, ಸೊ ಸೇಮ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಸೇಮ್ ಇದೆ, ರೈಟ್ ಡಿನಾಮಿನೇಟರ್ ಸೇಮ್ ಆ್ಯಂಡ್ ನ್ಯೂಮರೇಟರ್ನ ಆ್ಯಡ್ ಮಾಡಬೇಕು. ಅಡಿಷನ್ ಇದೆ, ಆ್ಯಡ್ ಮಾಡ್ತಾ ಇದ್ದೀವಿ. ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕಿತ್ತು. ಓಕೆ, ಸೊ 2 1 ಪ್ಲಸ್ 4 ನ್ಯೂಮರೇಟರ್ ನೋಡಿ, 1 ಪ್ಲಸ್ 4 ಇಸ್ ಹೌ ಮಚ್, 5 ಡಿವೈಡೆಡ್ ಬೈ 2. So here 4 plus 1 is 5, 5 divided by 2. This means left hand side is equal to right hand side. Addition is commutative for rational numbers. Therefore, addition is commutative for rational numbers. Okay, understood children? So next one, subtraction children. So subtraction ಏನು ಹೇಳುತ್ತೆ ಅಂದರೆ, ಫಾರ್ ಎನಿ ಟು ರ್ಯಾಷನಲ್ ನಂಬರ್ a ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ. ಸೊ ಈ ಎರಡೂ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆದರೆ ಸೊ ಸಬ್ಟ್ರಾಕ್ಷನ್ ಇಸ್ ಕಾಮಿಟೇಟಿವ್ ಆಗುತ್ತೆ ರ್ಯಾಷನಲ್ ನಂಬರ್ಸಲ್ಲಿ. ಸೊ ಚೆಕ್ ಮಾಡೋಣ. ಸಪೋಸ್ ಫಾರ್ ಎಕ್ಸಾಂಪಲ್ a ಇಸ್ ಈಕ್ವಲ್ ಟು ಟೇಕ್ ರ್ಯಾಷನಲ್ ನಂಬರ್ 3 by 4 ಆ್ಯಂಡ್ b ಇಸ್ ಈಕ್ವಲ್ ಟು ಟೇಕ್ ಅನದರ್ ರ್ಯಾಷನಲ್ ನಂಬರ್ ಇಸ್ 2 by 6. ಸೊ ಈಕ್ವೇಷನ್ಗೆ ಅಪ್ಲೈ ಮಾಡಿ, a is 3 by 4 minus b is 2 by 6 is equal to b is 2 by 6 minus a is 3 by 4. okay, so ಇಲ್ಲಿ ನೋಡಿ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ ಚೆಕ್ ಮಾಡೋಣ. 4 and 6 ಇದೆ, ಡಿನಾಮಿನೇಟರ್ ಡಿಫ್ರೆಂಟ್ ಇದೆ. ಸೊ ಡಿನಾಮಿನೇಟರ್ ಬೇರೆ ಇದ್ದಾಗ ಏನು ಮಾಡಬೇಕು, ವಿ ಟೇಕ್ ಎಲ್ ಸಿ ಎಮ್. ಓಕೆ, 4 and 6ಗೆ ನಾವು ಎಲ್ ಸಿ ಎಮ್ ತೆಗಿಬೇಕು. ಸೊ 4 ಮತ್ತು 6 ಯಾವ ನಂಬರಿಂದ ಡಿವೈಡ್ ಆಗುತ್ತೆ, ಬೋತ್ ನಂಬರು 2 ಇಂದ. ಸ್ಮಾಲೆಸ್ಟ್ ನಂಬರ್ ಯಾವುದು, 2. 2 2s 4 and 2 3s 6. ನೆಕ್ಸ್ಟ್ 2 3 ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ, ಇಲ್ಲ. ಸೊ ದೇರ್ಫೋರ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3. ಸೊ ಇವಷ್ಟು ನಂಬರ್ನು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 ಇಂಟು 3. 2 2s 4, 4 3s 12. 12 is the LCM. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕು, ರೈಟ್ 12 LCM ಹಿಯರ್. ಸೊ ಇಲ್ಲಿ ಸಿಂಪಲ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿ ಡಿನಾಮಿನೇಟರ್ಲಿ ಚೆಕ್ ಮಾಡಿ, 4 ಇದೆ. ಸೊ 12 ಎಷ್ಟರಿಂದ ಡಿವೈಡ್ ಆಗುತ್ತೆ, ನಿಯರೆಸ್ಟ್ 4. 12ಅನ್ನು 4ಇಂದ ಡಿವೈಡ್ ಮಾಡಬೇಕು ಡಿನಾಮಿನೇಟರ್ಲಿರೋದನ್ನ. 4 3s 12. ಸೊ ಆ 3ನ ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು. 3 3s 9 ಆಗುತ್ತೆ. ಆರ್ ಸಿಂಪಲ್ 3 by 4 ಆಗೇ ಇದೆ, ಇಂಟು 12 ಎಲ್ ಸಿ ಎಮ್ನ ಈಗ ಮಲ್ಟಿಪ್ಲೈ ಮಾಡಿ, ಮೈನಸ್ 2 by 6 ಇದೆ, ಇಂಟು 12ಅನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ಈಸ್ ಈಕ್ವಲ್ ಟು, ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕಂಪ್ಲೀಟ್ ಆಗಿ. ಸೊ 4 1s 4 3s. ಸೊ ಡಿನಾಮಿನೇಟ್ರಲ್ಲಿ ಏನಿದೆ, ಎಲ್ ಸಿ ಎಮ್ 12 ಹಾಗೆ ಇದೆ. 4 1s 4 3s ಡಿವೈಡ್ ಆಯಿತು. 3 ಇಂಟು 3 3 3s ಹೌ ಮಚ್, 9. ಸೈನ್ ಯಾವುದಿದೆ, ಮೈನಸ್ ಇದೆ. ಸೊ 6 1s 6, 6 2s 12. 2 ಇಂಟು 2 2 2s
4. Okay, so 9 minus 4, how much children? 9 minus 4 is 5 divided by 12. So ಈಗ ಚೆಕ್ ಮಾಡೋಣ. ಇದು ಲೆಫ್ಟ್ ಹ್ಯಾಂಡ್ ಸೈಡು 5/12 ಬಂತು. ಓಕೆ, ಸೊ ಈಗ ರೈಟ್ ಹ್ಯಾಂಡ್ ಸೈಡ್ ಎಷ್ಟು ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. ಸೊ 2/6 ಇದೆ ಆ್ಯಂಡ್ 3/4 ಇದೆ. ಇಲ್ಲೂ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ. ಸೊ 4 6ಗೆ ನಾವು LCM ತೆಗೆದಿದ್ದೀವಿ. ಇಲ್ಲೂ 6 4ಗೆ ತೆಗಿಬೇಕು. LCM ಏನು ಚೇಂಜ್ ಆಗಲ್ಲ. 6 4 6 ಆ್ಯಂಡ್ 6 4 ಆಲ್ಸೋ both are same. So LCM is 12. So same steps na follow up ಮಾಡಿ. Right, 12 LCM ನ ಇಲ್ಲಿ ಬರೀರಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಸೊ ಯಾವ್ದು ನಂಬರ್ ರ್ಯಾಷನಲ್ ನಂಬರ್ ಇದೆ? 2/6. 2/6 is multiply LCM 12. ಏನು ಬಂದಿರುತ್ತೋ ಅದು ಮೈನಸ್ ಇದೆ 3/4 ಇಂಟು 12. ಈ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿ. ಸೊ ಈಗ ಎಷ್ಟರಿಂದ ಡಿವೈಡ್ ಆಗುತ್ತೆ ನೋಡಿ. ಇಲ್ಲಿ ಡಿನಾಮಿನೇಟರಲ್ಲಿ 6 1s 6 2s 2 ಇಂಟು 2 2 2s 4 ಮೈನಸ್ ಇದೆ ಸೈನ್ ಮೈನಸ್ 4 1s 4 3s 3 3s 9 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ 12 ಈಸ್ ಈಕ್ವಲ್ ಟು ಸೈನ್. ಸೊ ಈಸ್ ಈಕ್ವಲ್ ಟು ಒಂದು ಡಿಜಿಟಿಂದ ಏನೂ ಸೈನ್ ಇಲ್ಲ ಅಂದರೆ ಆಲ್ವೇಸ್ ಪಾಸಿಟಿವ್ ಇರುತ್ತೆ. +4 ಆ್ಯಂಡ್ -9 ಇದೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ನಂಬರ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 9ಅಲ್ಲಿ 4 ಸಬ್ಟ್ರಾಕ್ಟ್ ಆದರೆ ವಿ ಗೆಟ್ 5. ಸೊ ಇಲ್ಲಿ ಸೈನನ್ನು ಯಾವ್ದು ಹಾಕಬೇಕು ಅಂದರೆ ಗ್ರೇಟರ್ ಡಿಜಿಟ್ ಇದೆ ಯಾವ ಸೈನ್ ಇದೆ -5 ಡಿವೈಡೆಡ್ ಬೈ 12. ಸೊ ಯು ಅಬ್ಸರ್ವ್ ಚಿಲ್ಡ್ರನ್ಸ್ 5/12 ಈಸ್ ಈಕ್ವಲ್ ಟು -5/12. ಸೊ ನೋ, ಇಟ್ ಶುಡ್ ನಾಟ್ ಬಿ ಈಕ್ವಲ್. therefore subtraction is not commutative for rational numbers. rational number alli subtraction satisfy agalla. okay, all of you understood children? So next multiplication children. So ಇಲ್ಲಿ multiplication ಅಲ್ಲಿ rational numbers commutative property ನ satisfy ಮಾಡೋಣ. a into b is equal to b into a. left hand side is equal to right hand side ಆಗಬೇಕು. suppose we take example a is equal to 1/4 and b is equal to, we take any true rational number 2/3. so a into b ಮಾಡಬೇಕು. so a is equation ಗೆ ಅಪ್ಲೈ ಮಾಡಿ 1/4 into b is 2/3 is equal to b is how much 2/3 into a is 1/4. ಸೊ ಈಗ ಮಲ್ಟಿಪ್ಲಿಕೇಶನ್ ಇದೆ. ನ್ಯೂಮರೇಟರ್ನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ನ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. 1 2s 2 ಡಿವೈಡೆಡ್ ಬೈ 4 3s 12 is equal to 2 1s 2 3 4s 12. ಸೊ ಇಲ್ಲಿ ಸಿಂಪ್ಲಿಫೈ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಲೋಯೆಸ್ಟ್ ಫಾರ್ಮ್ 2 1s 2 2 6 12 2 1s 2 2 6 12. so therefore 1/6 is equal to 1/6. so left hand side is equal to right hand side. equal ಆಯ್ತಲ್ವಾ? so multiplication is commutative for rational numbers. rational number ಅಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಅಡಿಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಸೊ ನೆಕ್ಸ್ಟ್ ಒನ್ ಚಿಲ್ಡ್ರನ್ಸ್ ಡಿವಿಷನ್. ಸೊ ಡಿವಿಷನ್ ಏನು ಹೇಳುತ್ತೆ? ಕಾಂಪಿಟೇಟಿವ್ ಪ್ರಾಪರ್ಟಿ a ಡಿವೈಡೆಡ್ ಬೈ b is equal to b divided by a. suppose we take example a is equal to 1/2 and b is equal to 3/4. ನೀವು ಯಾವುದಾದ್ರೂ ರ್ಯಾಷನಲ್ ನಂಬರ್ ತಗೋಬೋದು. ಓಕೆ, ಸೊ ಈ ಈಕ್ವೇಷನ್ಗೆ ಅಪ್ಲೈ ಮಾಡಿ. a ವ್ಯಾಲ್ಯೂ ಈಸ್ 1/2 ಡಿವೈಡೆಡ್ ಬೈ b ವ್ಯಾಲ್ಯೂ ಈಸ್ 3/4 is equal to b ವ್ಯಾಲ್ಯೂ ಈಸ್ 3/4 and a ವ್ಯಾಲ್ಯೂ ಈಸ್ 1/2. ಸೊ ಈಗ ಸ್ಯಾಟಿಸ್ಫೈ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಅಂತೇಳಿ 1/2 ಡಿವೈಡೆಡ್ ಬೈ 3/4 ಓಕೆ ಈಸ್ ಈಕ್ವಲ್ ಟು 3/4 ಹೋಲ್ ಡಿವೈಡೆಡ್ ಬೈ 1/2. ಸೊ ಇದು ಡಿವಿಷನ್ನಲ್ಲಿದೆ. ಸೊ ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದರೆ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. ಇದು ರೆಸಿಪ್ರೋಕಲ್ ಆಗುತ್ತೆ. ಮೀನ್ಸ್ ಡಿನಾಮಿನೇಟರ್ಲಿರೋದು 3/4 ಇರೋದು ಉಲ್ಟಾ ಆಗುತ್ತೆ ನ್ಯೂಮರೇಟ್ರಿಗೆ.
ಹೋಗಿ ಉಲ್ಟಾಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಯು ಅಬ್ಸರ್ವ್ ಚಿಲ್ಡ್ರನ್ಸ್ 1/2 3/4 ಡಿವಿಷನ್ ಇರೋದು ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗಿ 3/4 ಇರೋದು 4/3 ಈಸ್ ಈಕ್ವಲ್ ಟು ದಿಸ್ ಇಸ್ ಆಲ್ಸೋ ಸೇಮ್ 3/4 ಮಲ್ಟಿಪ್ಲಿಕೇಶನ್ ಆಗ್ಬಿಟ್ಟು 1/2 ಇರೋದು ಏನಾಗುತ್ತೆ 2/1. ಸೊ ಮಲ್ಟಿಪ್ಲಿಕೇಶನ್ಗೆ ಚೇಂಜ್ ಮಾಡಿದ್ದೀರ. ಸೊ 1/2 ಈಗ ಮಲ್ಟಿಪ್ಲಿಕೇಶನ್ ಇದೆ, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ 1 4s 4 and 2 3s 6. Okay, so here also 3 2s 6, 4 1s 4. Okay, so ಈಗ 4/6 is equal to 6/4. ಸೊ ಈಗ ಓಕೆ ಇದನ್ನ ಸಿಂಪ್ಲಿಫೈ ಆಗುತ್ತೆ ನೋಡಿ, ಸಿಂಪ್ಲಿಫೈ 2 2s 4 and 2 3s 6, 2 3s 6 and 2 2s 4. 2/3 is equal to 3/2 ಆಯಿತು. ಓಕೆ, ಇನ್ನು ಸಿಂಪಲ್ ಲೋಯೆಸ್ಟ್ ಫಾರಮ್ಗೆ ಸಿಂಪ್ಲಿಫೈ ಮಾಡಿದರೆ 2/3 is equal to 3/2. No, it should not be equal to 3/2. Okay, so therefore division is not commutative for rational numbers. Division is not commutative for rational numbers. So commutative property of rational numbers ಅಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಯಿತು ಅಂತಂದರೆ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ನು ಸ್ಯಾಟಿಸ್ಫೈ ಆಯಿತು. ಸೊ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ನು ಸ್ಯಾಟಿಸ್ಫೈ ಆಗಿಲ್ಲ. ಓಕೆ, ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಸೊ ಇದೇ ಥರ ನೀವು ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ರ್ಯಾಷನಲ್ ನಂಬರ್ಸ್ಗೆ ಓನ್ ಆಗಿ ನೀವು ಎಕ್ಸಾಂಪಲ್ ತೊಗೋಬೇಕು. ಸೊ a + b = b+, ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಓನ್ ಆಗಿ ನೀವು a = ಯಾವುದಾದ್ರೂ ತೊಗೊಳ್ಳಿ 5/4 3/6 ಈ ಥರ ನಂಬರ್ ತೊಗೊಂಡು ಸೊ ಸ್ಯಾಟಿಸ್ಫೈ ಮಾಡ್ತಾ ಹೋಗಿ. ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ, ಈ ಎರಡು ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಯಿತು ಅಂದರೆ ಸೊ ಇಟ್ ಸ್ಯಾಟಿಸ್ಫೈಸ್ ದ ಈಕ್ವೇಷನ್ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈ ಆರ್ ನಾಟ್ ಕಾಮ್ಯುಟೇಟಿವ್ ಫಾರ್ ರ್ಯಾಷನಲ್ ನಂಬರ್. ಓಕೆ, ಸೊ ಇಲ್ಲಿ ರ್ಯಾಷನಲ್ ನಂಬರ್ನ ತೊಗೊಂಡು ನೀವೇ ಓನಾಗಿ ಟ್ರೈ ಮಾಡಿ ಸೆಂಡ್ ಮಾಡಿ ಚಿಲ್ಡ್ರನ್ಸ್.